ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಜಗದೀಶ್ ಜಗಿ. ಇವತ್ತು ನಮ್ಮದು 3ನೇ ದಿನ ಕುಂಭಮೇಳ ಮಹಾಸಂಗಮ ಅಮೃತ ಸ್ನಾನ ಅನ್ನೋದೇನಿದೆ ಭಾಳ ಅದ್ಭುತ ರೀ. ನೆನ್ನೆ ನಾವು ಅಮೃತ ಸ್ನಾನ ಮಾಡಿದ್ವಿ, ನೆನ್ನೆ ನೈಟು 10 ಗಂಟೆಗೆ. ಆದರೆ ಅಂದರೆ ಏನಪ್ಪ ಅಂದರೆ ವರ್ಲ್ಡಲ್ಲಿ ಇರುವಂಥ ಪಾಪ್ಯುಲೇಷನ್ ಟೋಟಲಿ ವರ್ಲ್ಡಲ್ಲಿ 100 ಜನ ಇದ್ದರೆ 5 ಜನ ಅಲ್ಲಿದ್ದರು ಅಂದರೆ ಅರ್ಥ 5% ಪಾಪ್ಯುಲೇಷನ್ ಅಲ್ಲಿತ್ತು. 10 ಕೋಟಿಗೂ ಮೇಲೆ ಜನ ನೆನ್ನೆ ಕುಂಭಮೇಳ ಪ್ರಯಾಗ್ರಾಜಲ್ಲಿ ಸೇರಿದ್ದಾರೆ. ಈ ಒಂದು ಮಹಾಸ್ನಾನ ಏನಿದೆ, ಅಮೃತ ಸ್ನಾನ, ಇದು ವರ್ಲ್ಡ್ ರೆಕಾರ್ಡ್ ಆಗಿದೆ. ವರ್ಲ್ಡ್ ರೆಕಾರ್ಡ್ ಆಗಿ ಇಷ್ಟು ಜನ ಎಲ್ಲೂ ಸೇರಿಲ್ಲ ಅನ್ನೋವಂಥದ್ದು ದಾಖಲಾಗಿದೆ. ಅದ್ರ ಜೊತೆಗೆ ಕಾಲು ತುಳಿತ ಆಗಿ ಒಂದು 10 ಜನ ಸತ್ತೋಗಿದ್ದಾರೆ, ತುಂಬ ಜನ ಇಂಜುರಿ ಆಗಿದೆ ಅಂತ ನೋಡಿದ್ದೀವಿ ಡೈರೆಕ್ಟಾಗಿ. ನಾವು ಜಸ್ಟ್ ಮಿಸ್ಸು. ಆ ಕಾಲು ತುಳಿತ ಏನು ನಡೀತು ಆ ಜಾಗದಿಂದ ಸ್ವಲ್ಪನೇ ದೂರ ಇದ್ವಿ ನಾವು. ದೇವರು ನಮ್ಮ ಕಡೆ ಇದ್ದಿದ್ದರಿಂದ ನಮ್ಗೆ ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೀಲಿಲ್ಲ. ನಾವಿದ್ದ ಜಾಗದಲ್ಲಿ ನಾವಿದ್ದ ಜಾಗದಲ್ಲಿ ಕೂಡ ನುಗ್ಗಲು ಆಯಿತು. ಅದೃಷ್ಟವಶಾತ್ ನಾವು ಪಾರಾದ್ವಿ. ಎಲ್ಲ ನಾವೊಂದು 8-10 ಜನ ಇದ್ವಿ. ಅದ್ರಲ್ಲಿ ನಾವು 6 ಜನ ಮತ್ತು ಇನ್ನೊಂದು 4 ಜನ ಬೇರೆ ನಮ್ಮ ಬೆಂಗಳೂರಿಂದ ಬಂದವರು ಬೇರೆ ಯಾರು ನಮ್ಮ ಜೊತೆ ಇದ್ದರು. ನಾವು ಸ್ವಲ್ಪ ಬಚಾವಾದ್ವಿ. ಆದರೂ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಯಾರಾದರೂ ಬರಬೇಕಂತ ಹೇಳಿದರೆ ದಯವಿಟ್ಟು ಬರೋಕ್ಕೆ ಹೋಗ್ಬೇಡಿ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಕಡಾಖಂಡಿತವಾಗಿ ಬರೋಕ್ಕೆ ಹೋಗ್ಬೇಡಿ. ಯಾಕೆ ಅಂದರೆ 70 ಕಿಲೋಮೀಟ್ರ್ ಹಿಂದೆಯೇ ಸ್ಟಾಪ್ ಮಾಡಿದ್ದಾರೆ. ಪ್ರಯಾಗ್ರಾಜ್ಗೆ ಹೋಗ್ತಾ ಇರೋ ವಾಹನಗಳನ್ನು ಅಡ್ಡಗಟ್ಟಿ ನಿಲ್ಲಿಸ್ತಾ ಇದ್ದಾರೆ. ಹೋಗಬೇಡಿ ನೀವು, ಇಲ್ಲೇ ಇರಿ ಅಂತ. ಅಂದರೆ ಅರ್ಥ ಅಲ್ಲಿರೋ ಕ್ರೌಡ್ ಕ್ಲಿಯರ್ ಆಗಬೇಕು. ಅಲ್ಲಿರೋ ಕ್ರೌಡ್ ಕ್ಲಿಯರ್ ಆದರೆ ಮತ್ತೆ ಬಿಡ್ತಾರೆ. ಈ ಒಂದು ಪ್ರೋಸೆಸ್ ನಡೆಯೋಕ್ಕೆ 2 ದಿವಸ ಬೇಕಾಗುತ್ತೆ, 2 ಡೇಸ್ ಬೇಕು. ಅಲ್ಲಿರೋರು ಹೊರಗಡೆ ಇರೋರು ಈಚೆ ಬರಬೇಕು ಅಂದರೆ 2 ಡೇಸ್ ಬೇಕಾಗುತ್ತೆ. ಅಷ್ಟು ಕಷ್ಟ ಇದೆ, ಅರ್ಥ ಮಾಡ್ಕೊಳ್ಳಿ. ಯಾರೂ ಸಹ ಓಡಬೇಕು ಅಂತ ಏನಾದ್ರು ಇದ್ದರೆ ಹೊರಟಿರೋರು ಬಂದುಬಿಡಿ, ಏನೂ ಮಾಡೋಕ್ಕಾಗಲ್ಲ, ಕಾಯಲೇಬೇಕು ನೀವು. ಆದರೂ ಎವ್ವಿ ರಶ್ ಇದೆ, ಎವ್ವಿ ರಶ್ಶು. ಒಂದು 20-30 ಕಿಲೋಮೀಟ್ರಿಂದನೇ ಕಾರ್ನ ತಡೀತಾರೆ, ಅಲ್ಲಿ ಪಾರ್ಕಿಂಗ್ ಹಾಕಬೇಕಾಗುತ್ತೆ. ಆ ಥರ ಇತ್ತು. ಇವಾಗ 80 ಕಿಲೋಮೀಟ್ರಿಂದನೇ ಪಾರ್ಕಿಂಗ್ ಸ್ಟಾರ್ಟ್ ಆಗಿದೆ. 80 ಕಿಲೋಮೀಟರ್ಸ್ ಬಿಫೋರ್ ಪಾರ್ಕಿಂಗ್ ಸ್ಟಾರ್ಟ್ ಆಗಿದೆ. ಅಷ್ಟು ಕಷ್ಟ ಇದೆ. ಆದ್ದರಿಂದ ದಯವಿಟ್ಟು ಬರೋರು ಯೋಚನೆ ಮಾಡಿಕೊಂಡು ಒಂದು 2-3 ದಿವಸ ಬಿಟ್ಟು, ಈ ವಾರ ಬಿಟ್ಟು ಫೆಬ್ರವರಿ ಮಧ್ಯದಲ್ಲಿ ಬನ್ನಿ. ಮತ್ತೆ 2ನೇ ತಾರೀಕು 3ನೇ ತಾರೀಕು ಯಾವುದೋ ಸ್ನಾನ ಒಳ್ಳೆ ಮುಹೂರ್ತದಲ್ಲಿ ಸ್ನಾನ ಇದೆಯಂತೆ. ಅದರಲ್ಲೂ ಸಹ ಇದೇ ಥರ ರಶ್ ಆಗುವ ಎಲ್ಲ ಸಾಧ್ಯತೆಗಳಿರೋದ್ರಿಂದ ಪ್ರಯಾಗ್ರಾಜಿಗೆ ಬರುವಂತಹ ಭಕ್ತಾದಿಗಳು ದಯವಿಟ್ಟು ಒಂದು ವಾರ ಬಿಟ್ಟು ಬನ್ನಿ. ಥ್ಯಾಂಕ್ ಯು ಸೋ ಮಚ್.